ನನಗೆ ಮೊದಲು ಇದ ಶಬ್ದ ಹಂಗೇನು ಹಾಡನ ಹಾಡ್ಬೇಕ. 292, 793, 794 IPC ಸೆಕ್ಷನ್ ಪ್ರಕಾರ FIR ದಾಖಲೆ ಮಾಡಬಹುದು. ನಾವು ಬಾಳಪ್ಪ ಹುಕ್ಕೇರಿ, ಗುರುರಾಜ್ ಹೊಸಕೋಟೆ ಗುರುಗಳು, ಶಬ್ಬೀರ್ ಡಾಂಗೆ ಗುರುಗಳು, MD ಆನಂದ್ ಗುರುಗಳು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸಚಿನ್ ಕೆನ್ನಳ ಮಾತಾಡೋದು. ಏನಪ್ಪ ವಿಷಯ ಅಂದ್ರ, ಮೊನ್ನೆ ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ಮೇಲೆ ಪೋಕ್ಸೋ ಪ್ರಕರಣ ಆಯ್ತು. ಆ ಟಾಪಿಕ್ ನಾ ಮಾತಾಡಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ನ್ಯೂಸ್ ಆಗೈತಿ, ಆಲ್ರೆಡಿ ಗೊತ್ತಿರುವಂತ ವಿಷಯವನ್ನೇ ಮಾತಾಡ್ಬೇಕಾಗ್ತೈತಿ, ಬೇಡ. ಬಟ್ ಆರ್ಕೆಸ್ಟ್ರಾದಾಗ ಒಬ್ಬ ಕಲಾವಿದನ ಮೇಲೆ ಪೋಕ್ಸೋ ಬರ್ಬೇಕಪ್ಪ ಅಂತಂದ್ರ ಆ ಆರ್ಕೆಸ್ಟ್ರಾ ಬೆಳವಣಿಗೆ ಯಾಕೆ ಹಿಂಗಾಗೈತಿ ಅದನ್ನ ಚರ್ಚೆ ಮಾಡೋಣ. 2010 ಹಿಂದ್ಗಡೆ ಇರುವ ಆರ್ಕೆಸ್ಟ್ರಾಗಳು, 2010 ಹಿಂದ್ಗಡೆ ಇರುವಂತಹ ಜಾನಪದ ಗಾಯಕರನ್ನ ನೋಡೋನು, ಡ್ಯಾನ್ಸರ್ಸ್ಗಳನ್ನ ನೋಡೋನು, ಅವಾಗಿನ ಇವೆಂಟ್ಗಳನ್ನ ನೋಡೋನು, ಅಂದ್ರ ಚರ್ಚೆ ಮಾಡೋಣ. 2010 ಹಿಂದ್ಗಡೆನೂ ಜಾನಪದ ಗಾಯಕರು ಇದ್ರು, ಪ್ರಸಿದ್ಧಿ ಪಡೆದಂತಹ ಜಾನಪದ ಗಾಯಕರು ಇದ್ರು. ಅವಾಗ ಬಾಳಪ್ಪ ಹುಕ್ಕೇರಿ, ಗುರುರಾಜ್ ಹೊಸಕೋಟೆ ಗುರುಗಳು, ಶಬ್ಬೀರ್ ಡಾಂಗೆ ಗುರುಗಳು, MD ಆನಂದ್ ಗುರುಗಳು, ಇಂಥವ್ರು ಇದ್ರು. ಅವಾಗ ಇವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರ, ಜನರ ಅಭಿಪ್ರಾಯಗಳನ್ನ ಅರ್ತು, ಜನರ ಅಭಿರುಚಿಗಳನ್ನ ಅರ್ತು, ಜನರ ಮನಸ್ಸಿಗೆ ಮುಟ್ಟುವಂತಹ ಪದಗಳನ್ನ ರಚಿಸಿ, ಸಾಹಿತ್ಯವನ್ನ ರಚಿಸಿ, ಅದನ್ನ ಯಾವುದೋ ಒಂದು ದೊಡ್ಡ ರೆಕಾರ್ಡಿಂಗ್ ಸ್ಟುಡಿಯೋ ತನಕ ಹೋಗಿ ಪಾಳೆ ಹಚ್ಚಿ ಅದನ್ನ ರೆಕಾರ್ಡಿಂಗ್ ಮಾಡಿ, ಅದನ್ನ ಕ್ಯಾಸೆಟ್ ನಲ್ಲಿ ತುಂಬಿಸಿ, ಕ್ಯಾಸೆಟ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ಗಳಿಗೆ ಡಿಸ್ಟ್ರಿಬ್ಯೂಷನ್ಸ್ ಮಾಡಿಸಿ, ಅದು ಯಾವುದೋ ಒಂದು ಹಳ್ಳಿಯಲ್ಲಿ ಟೇಪ್ ರೆಕಾರ್ಡ್ ಮುಖಾಂತರ ಯಾವುದೋ ಒಂದು ಚಾ ಹೋಟೆಲ್ದಾಗ ಮಂದಿ ಕಿವಿ ಕೇಳಿಸ್ತಿತ್ತದ. ಅವಾಗ ಒಪ್ಕೊಂಡಿದ್ರು ಈ ಜನರು ಇವರಿಗೆ. ಅವಾಗ ಇವರಿಗೆ ಒಂದು ಆರ್ಕೆಸ್ಟ್ರಾನ ಆರ್ಗನೈಸ್ ಮಾಡಕ್ಕ ಆಪರ್ಚುನಿಟಿ ಕೊಟ್ಟರು ಕೂಡ, ಅವಾಗಿನ ಆರ್ಕೆಸ್ಟ್ರಾಗಳು ಹೆಂಗಿದ್ದು ಅಂದ್ರ, ಆ ಆರ್ಕೆಸ್ಟ್ರಾದಾಗ ಅಶ್ಲೀಲತೆಗಳು ಇದ್ದಿದ್ದಿಲ್ಲ. ಆ ಆರ್ಕೆಸ್ಟ್ರಾದ ಮೇನ್ ಪಾಯಿಂಟ್ ಇದ್ದಿದ್ದೇನಪ್ಪಾ ಅಂತಂದ್ರ ಲೈವ್ ಬ್ಯಾಂಡ್ ಇತ್ತು. ಲೈವ್ ಬ್ಯಾಂಡ್ ಅಂದ್ರ ಡೋಲ್, ತಬಲಾ, ಗಿಟಾರ್, ಹಾರ್ಮೋನಿಯಂ ಎಲ್ಲಾ ಸಪ್ತ ಸ್ವರಗಳದ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ಮುಂದ ಗಾಯಕರು ಹಾಡ ಹಾಡ್ತಿದ್ರು, ಮುಂದ ಕಾರ್ಯಕ್ರಮ ನಡೆಸ್ತಿದ್ರು. ಇಲ್ಲಿ ಒಂದು ಪಾಯಿಂಟ್ ತಿಳ್ಕೊಳ್ರಿ, ಹಿಂದ್ ಲೈವ್ ಬ್ಯಾಂಡ್ನವರು ನುಡಿಸಿದ ತಾಳದ ತಕ್ಕ ಹಾಗೆ ಮಾತಾಡ್ಬೇಕು, ತಾಳದ ತಕ್ಕ ಹಾಗೆ ಹಾಡಬೇಕು. ಅದು ನಿಜವಾದ ಗಾಯನ, ಅದು ನಿಜವಾದ ಕಲೆಗಾರ. ಇವ್ರ ಮ್ಯಾಲ ಇತ್ತದು ಕಾರ್ಯಕ್ರಮ, ಇವ್ರ ಮ್ಯಾಲ ಗಾಯಕನ ಮರ್ಯಾದೆ ಪ್ರಶ್ನೆ. ಇವ್ರು ಏನಾರು ತಾಳ ತಪ್ಪಿದ್ರು ಅಂದ್ರ ಗಾಯಕ ಹಾಡುದನ್ನ ತಪ್ತಿದ್ದ. ಇವರು ರಿಪೀಟ್ ತಾಳ ಬಾರಿಸಿದ್ರು, ರಿಪೀಟ್ ಹಾಡ್ಬೇಕಿತ್ತು ಅವ್ರು. ಇದು ನಿಜವಾದ ರಸಮಂಜರಿ. ಅಂದ್ರ ಜಿಗಲ್ ಇರ್ತಿತ್ತು. ಜಿಗಲ್ ಅಂದ್ರೆ ಏನಂದ್ರ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಇಲ್ಲಿಂದ ಜಂಪಿಂಗ್ ಇರ್ತಿತ್ತು. ಹೌದಾ? ಒಂದೇ ಟ್ಯೂನನ್ನ 2 ಸಾರಿ ಬಾರಿಸಿದಾಗ 2 ಸಾರಿ ಕಿಕ್ ಕೊಡ್ತಿತ್ತು ಅದು ಜನಕ್ಕ. ಹೆಣ್ಮಕ್ಳು ಬಂದು ಆಶೀರ್ವಾದ ಮಾಡ್ತಿದ್ರು. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ, ಇಂಥ ಗಾಯನ, ಇಂಥ ಸಾಹಿತ್ಯ, ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಇಂಥ ಸಾಹಿತ್ಯ, ಇಂಥವೆಲ್ಲ ಅವಾಗ ಜನರು ಒಪ್ಕೊಂಡಿದ್ರ. ಅವಾಗನು ಡ್ಯಾನ್ಸರ್ಸು ಇದ್ರ. ಅವಾಗ ಏನಿತ್ತು, ಈಗಿನಂಗ ಅರ್ಧ ಶರೀರ ಬಿಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಿದ್ದಲ್ಲ. ಅವಾಗೂ ಬಟ್ಟೆಗಳು ತುಂಡಿದ್ದು, ಬಟ್ ಬಹಳ ತುಂಡಿದ್ದಿದ್ದಲ್ಲ. ಹೌದಾ? ಅಲ್ಲಿಂದ ಈಗಿನ ಆರ್ಕೆಸ್ಟ್ರಾ ಬೆಳವಣಿಗೆ ಯಾಕೆ ಹಿಂಗಾಯ್ತು ಅನ್ನೋದನ್ನ ಹೇಳ್ತೀನಿ ನಾನು. ಅವರು ಅಷ್ಟೆಲ್ಲ ಎಫರ್ಟ್ ಹಾಕಿ ಫೇಮಸ್ ಆದ್ರು, ಕ್ಯಾಸೆಟ್ ಸಿಂಗರ್ ಅನ್ಸ್ಕೊಂಡ್ರು, 10,000ಗಳಷ್ಟು ಹಾಡುಗಳನ್ನ ಹಾಡಿದ್ರು ಶಬ್ಬೀರ್ ಡಾಂಗೆ ಸರ್. ಆಮೇಲೆ MD ಆನಂದ್ ಗುರುಗಳು ಅವರು ಕೂಡ ಸಾಂಗ್ಗಳನ್ನ ರಿಲೀಸ್ ಮಾಡಿದ್ರು. ಗುರುರಾಜ್ ಹೊಸಕೋಟೆ ಸರ್ ಹಾಡುಗಳನ್ನು ರಿಲೀಸ್ ಮಾಡಿದ್ರು. ಎಲ್ಲರೂ ರಿಲೀಸ್ ಮಾಡಿದ್ರು. ಈಗಿನವರೆಗೂ ಆ ಫೇವ್ರೇಟ್ ಸಾಂಗ್ಸ್, ನಮ್ಮ ತಂದೆ ನಮ್ಮ ಮುತ್ಯಾರ ಕಾಲದಾಗೂ ಫೇಮಸ್ ಸಾಂಗ್ಸ್ ನಮ್ಮ ಕಾಲದಾಗೂ ಕೇಳುವಾಗ ಅಭಿರುಚಿ ಇರ್ತೈತಿ. ಹೌದಾ? ಈಗಿನ ಜಾನಪದ ಗಾಯಕರು ಯಾರು ಕೇಳ್ತಾರ? ಜಾನಪದ ಹಾಡು ಯಾರು ಕೇಳ್ತಾರ? ಕಬ್ಬಿನ ಗ್ಯಾಂಗ್ನವ್ರ, ಕಬ್ಬು ಕಡೆಯವ್ರ, ಊರಾಗ ಉಡಾಳ ಹುಡುಗರು ಅಡ್ಡಾಡ್ತಿರ್ತಾರಲ್ಲ, ಊರಾಗ ಉಡಾಳ ಕಟ್ಟಿ ಮೇಲೆ ಕೂತು ಯಾರಿಗ ಒಬ್ರಿಗೆ ಏನಾರ ಅನ್ನೋದು, ಅಂತವ್ರು. ಒಂದು ಹೆಣ್ಣನ್ನ ನೋಡುವಂತ ದೃಷ್ಟಿ ವಿಕೃತವಾಗಿರ್ತೈತ್ಲ ಅವರು. ಹೌದಾ? ಇಂಥ ಜನಾಂಗ ಐತ್ಲ, ಈ ಜಾನಪದ ಗಾಯಕರಿಗೆ ಅನುಕೂಲ ಮಾಡಿಕೊಟ್ಟೈತಿ. ಹೌದಾ? ಸೊ 2010ಕ್ಕೆ ಸ್ಟಾರ್ಟ್ ಆಗಿದ್ದು ಯೂಟ್ಯೂಬ್, 2008ಕ್ಕೆ ಸ್ಟಾರ್ಟ್ ಆಗಿದ್ದು ಯೂಟ್ಯೂಬ್, 2016ಕ್ಕೆ ಫೇಮಸ್ ಆಗ್ತೈತಿ ಆಲ್ ಓವರ್ ಇಂಡಿಯಾ. 2016ಕ್ಕೆ ಸಣ್ಣ ಪುಟ್ಟ ಕಲಾವಿದರು ಹುಟ್ಕೊಂಡ್ರು. ಯಾರು? ಜಾನಪದ ಗಾಯಕರು ಹುಟ್ಕೊಂಡ್ರು, ಆರ್ಕೆಸ್ಟ್ರಾಗಳು ಹುಟ್ಕೊಂಡ್ರು. ಅವಾಗ ಅವ್ರು ಟಾರ್ಗೆಟ್ ಮಾಡಾಕತ್ತಿದ್ದು ಹೆಣ್ಣನ್ನ. ಜಾನಪದ ಗಾಯಕರು ಹೆಣ್ಣನ್ನ ಟಾರ್ಗೆಟ್ ಮಾಡಿದ್ರು, ಆರ್ಕೆಸ್ಟ್ರಾ ಆಯೋಜಕರು ಹೆಣ್ಣನ್ನ ಟಾರ್ಗೆಟ್ ಮಾಡಿದ್ರು, ಆಮೇಲೆ ಆರ್ಕೆಸ್ಟ್ರಾ ಕೊಡುವವರು ಹೆಣ್ಣನ್ನ ಟಾರ್ಗೆಟ್ ಮಾಡಿದ್ರು. ಹೌದಾ? ಹೆಂಗ? ಈಗ ಪ್ರೆಸೆಂಟ್ಲಿ ನೀವು
ಫೇಸ್ಬುಕ್ನಾಗ ಹೋಗ್ರಿ, ಉತ್ತರ ಕರ್ನಾಟಕದ ರಸಮಂಜರಿ ಕಾರ್ಯಕ್ರಮಗಳು ಅಂತ ಹೊಡೀರಿ. ಹೊಡೆದು ಸರ್ಚ್ ಮಾಡಿದಾಗ ನಿಮಗ ಯಾ ಶಬ್ಬೀರ್ ಡಾಂಗೆ ಕಾಣಲ್ಲ, ಯಾ ಆನಂದ್ MD ಕಾಣಂಗಿಲ್ಲ, ಯಾ ಗುರುರಾಜ್ ಹೊಸಕೋಟೆ ಕಾಣಂಗಿಲ್ಲ, ಯಾರು ಬಾಳಪ್ಪ ಹುಕ್ಕೇರಿ ಅವ್ರು ಕಾಣಂಗಿಲ್ಲ. ಕಾರ್ಯಕ್ರಮಗಳು ಕಾಣಲ್ಲ. ಓನ್ಲಿ ಕಾಣುದು ಯಾರಪ್ಪ ಅಂತಂದ್ರ ಈಗಿನ ಕಲಾವಿದರು, ಈಗಿನ ಕಾಮಿಡಿಯನ್ಸ್ ಅನ್ಸ್ಕೊಂಡಿರುವ, ಅಸಭ್ಯ ವರ್ತಿಸುವವರು, ಈಗಿನ ಅರ್ಧಂಬರ್ಧ ಉಟ್ಕೊಂಡಿದ್ದ ಡ್ಯಾನ್ಸರ್ಸ್, ಈಗಿನ ಟ್ರೆಂಡಿಂಗ್ ಸ್ಟಾರ್ ಮೈಲಾರಿ ಅಂತ ಗಾಯಕರು ಸಿಗುತ್ತಾರ ನಿಮಗ. ಈಗ ಏನೈತಪ್ಪ ಅಂತಂದ್ರ ಜಾನಪದ ಗಾಯನ, ಜಾನಪದ ಸಾಹಿತ್ಯ ಒಳಗ ಹೆಣ್ಣಿನ ಅಂಗಾಂಗಗಳ ಮೇಲೆ, ಹೆಣ್ಣಿನ ವರ್ತನೆಯ ಮೇಲೆ, ಹೆಣ್ಣಿಗೆ ಬಳಸುವ ಅವಾಚ್ಯ ಶಬ್ದಗಳ ಮೇಲೆ, ಹೆಣ್ಣಿನ ಸಂಸ್ಕೃತಿಯ ಮೇಲೆ ಬರೀತಾರ. ಕಾಲೇಜ್ ಹುಡುಗಿ, ಶಾಲೆ ಹುಡುಗಿ, ಮನಿ ಹುಡುಗಿ, ಓಣ್ಯಾನ್ ಹುಡುಗಿ, ಇವೆಲ್ಲ ಬರೀತಾರ. ಇನ್ನೊಂದು ಹಾರ್ಮ್ಫುಲ್ ಹೆಂಗೈತಪ್ಪ ಅಂತಂದ್ರ ಅವ್ರಿಗೆ ಅಸಭ್ಯವಾಗಿ ಬೇಗಳ ಬೈದ್ ಹಾಡ ಬರೀತಾರ ಅವ್ರ. ಅದು ಒಂದು ವಿಚಿತ್ರ ಆಗೈತಿ. ಇವ್ರನ್ನ ಎತ್ತಿ ಮೆರ್ಸಾಕತ್ತವ್ರೆ. ನಾ ಹೇಳೇನಲ್ಲ, ಕಟ್ಟಿ ಮೇಲೆ ಕುಂದ್ರವ್ರು, ಕಬ್ಬು ಕಡೆಯವರು, ಕಬ್ಬಿನ ಟ್ಯಾಕ್ಟರ್ದವ್ರು, ಇವ್ರು ಎತ್ತಿ ಮೆರ್ಸಾತಾರ. ಅವ್ರಿಗೆ ಈಸಿ ಆಗ್ಬಿಟ್ಟೈತಿ. ಈ ಆರ್ಕೆಸ್ಟ್ರಾದಾಗ ಏನಾಗ್ತೈತಪ್ಪ ಅಂತಂದ್ರ ಬಡತನದಿಂದ ಬಂದಂತ ಹುಡುಗಿಯರು ಇರ್ತಾರ. ಇಲ್ಲಿ ನಾವು ಏನೋ ಬೆಳಿತೀವಿ, ನನ್ನ ಮಗಳು ಏನೋ ಬೆಳಿತಾಳತ್ತ, ಅವ್ರು ತಂದೆ ತಾಯಿರು ಬಿಡ್ತಾರ, ಅವ್ರದ್ದು ತಪ್ಪಿಲ್ಲ. ಇಲ್ಲಿ ಆ ಹುಡುಗಿನ ಮಿಸ್ಯೂಸ್ ಏನ್ ಮಾಡ್ಕೊತಾರಲ್ಲ, ನಾ ಬೆಳೆಸ್ತೀನಿ ನಿನ್ನ ತಂದು ಏನು ಅವ್ರನ್ನ ಮಿಸ್ಯೂಸ್ ಮಾಡ್ತಾರಲ್ಲ, ಅದು ಹೆವಿ ಮಾಫಿಯಾ ನಡೆದೈತಿ ಈಗ. ಅದ್ರ ಉದಾಹರಣೆ ಗೊತ್ತಲ್ಲ, ಮನೆ ಪೋಕ್ಸೋದಾಗ ಒಳಗ್ ಹೋದ. ಹೌದಾ? ಇಲ್ಲಿ ಹೆಂಗೈತಪ್ಪ ಅಂತಂದ್ರ ಈ ಆರ್ಕೆಸ್ಟ್ರಾದಾಗ ರುಚಿ ಇಲ್ಲ, ಕಣ್ಣಿಗೆ ಖುಷಿ ಐತಿ. ಆರ್ಕೆಸ್ಟ್ರಾದ ರುಚಿ ಇಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೆ ನಾ ಚಾಲೆಂಜ್ ಕೊಡ್ತೀನಿ, ಯಾರ್ಯಾರು ಮೈಕ್ ಜಾಕ್ ಒಳಗ್ ಹಾಡಾಗತ್ತಾರಲ್ಲ ಅವ್ರಿಗೆ ಲೈವ್ ಬ್ಯಾಂಡ್ ಒಳಗ ತಾಳ ತಪ್ಪಿಸಿ ಹಾಡಸ್ರಿ, ಬರೆದು ಕೊಡ್ತೀನಿ. ಅವ್ರಿಗೆ ನಾ ಎಲ್ಲಿಂದ ಸಲಾಮ್ ಹೊಡಿತೀನಿ, ಅಲ್ಲೇ ಬಂದ್ ಸಲಾಮ್ ಹೊಡಿತೀನಿ. ಹಿಂದ್ ತಾಳ ತಪ್ಪದಂಗ ಅವ್ರ ತಪ್ಪಿ ಕರೆಕ್ಟ್ ಅದನ್ನ ಹಾಡನ್ನ ಶೃಂಗಾರ ಮಾಡ್ಬೇಕು. ಅದನ್ನ ಆಗಲ್ಲ. 2016 ಯೂಟ್ಯೂಬ್ ಏನು ವೈರಲ್ ಆಯ್ತು, ಇವೇನ್ ಹುಟ್ಕೊಂಡಿದ್ಮ್ಯಾಲ ಅವ್ರಿಗೆ ಈಸಿ ಆಗ್ಬಿಡ್ತ. ಈಸಿ ಏನಾಯ್ತು, ಯೂಟ್ಯೂಬ್ನಾಗ ಹಾಡ ರೆಕಾರ್ಡಿಂಗ್ ಮಾಡೋದ, ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡೋದ, ಅದು ಹೋಗ್ಬಿಡ್ತೈತಿ. ಹಿಂಗಾಗಿ ಈಗ ಇಂಥ ಅಸಭ್ಯ ವರ್ತನೆಗಳು ನೀವು ಎಲ್ಲೇ ಕಂಡು ಬಂದ್ರು, ಅಸಭ್ಯ ವರ್ತನೆಗಳು ಎಲ್ಲೇ ಕಂಡು ಬಂದ್ರು, ನಮಗ್ ಕಾನೂನು ಪ್ರಕಾರ ಕಾನೂನುಗಳದಾವ. ಏನದಾವಪ್ಪ ಅಂತಂದ್ರೆ 292, 793, 794 IPC ಸೆಕ್ಷನ್ ಪ್ರಕಾರ FIR ದಾಖಲೆ ಮಾಡಬಹುದು. ನಾವು ಯಾರೇ ಅಸಭ್ಯ ವರ್ತನೆ ಮಾಡಿದ್ರು, ಯಾರೇ ಅಸಭ್ಯ ಪದಗಳನ್ನು ಯೂಸ್ ಮಾಡಿದ್ರು, ಯಾರೇ ಅಶ್ಲೀಲತೆಗೆ ಮುಖ್ಯ ಕಾರಣ ಆಗಿದ್ರಲ್ಲ, ಆ ಆರ್ಕೆಸ್ಟ್ರಾ ಮ್ಯಾಲ ಏನ್ ಮಾಡ್ರಿ ನೀವು ಆಕ್ಷನ್ ತಗೋಬಹುದು. ಯಾವುದೇ ಪಬ್ಲಿಕ್ಲಿ ಅವ್ರನ್ನ ಬೆಳೆಸ್ಯವಪ್ಪ ಅಂತಂದ್ರ ಪಬ್ಲಿಕ್ಲಿ ಅವ್ರಿಗೆ ಬುದ್ಧಿ ಹೇಳ್ಬೋದು, ನಾವು ಬುದ್ಧಿ ಕಲಿಸ್ಬೋದು ನಾವು. ಅದು ರೈಟ್ಸ್ ಐತ್ ನಮಗ. ಇನ್ನೂವರೆಗೂ ಅದೇ ಹೇಳ್ತೀನಿ. IPC ಸೆಕ್ಷನ್ 292, 293, 294 ಈ ಪ್ರಕರಣದ ಮ್ಯಾಲ ನೀವು ಕೇಸ್ ಕೊಟ್ರಂದ್ರ 2 ರಿಂದ 3 ವರ್ಷಗಳ ಜೈಲ ಅನುಭವಿಸ್ತಾರ. ಪೋಕ್ಸೋ ಇತ್ತಂದ್ರ ಜೀವಾವಧಿ ಶಿಕ್ಷಣ ಆಗ್ಬೋದು, 20 ರಿಂದ 30 ವರ್ಷನೂ ಆಗ್ಬೋದು. ಹೌದಾ? ಈ ಬೆಳವಣಿಗೆ ಆಗಿದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮುಖಾಂತರ. ಈಗಿನ ಅಭಿರುಚಿನೇ ಚೇಂಜ್ ಆಗೈತಿ. ಈಗ ಅವಾಗಿನ ಕಲಾವಿದರ ಕಾರ್ಯಕ್ರಮಗಳೇ ಇಲ್ಲ. ಈಗಿನ ಒಟ್ಟ ಕಾಲ ಎತ್ತಿ ಜುಟ್ಟ ಬಿಟ್ಟು ಕುಣ್ಯಾಕತ್ರಪ್ಪ ಅಂತಂದ್ರೆ ಎದುರಿನವ್ರು ಹುಯ್ ಅಂದ್ ಬಿಡ್ತಾರ. ಹೌದಾ? ಸೊ ಮೈಲಾರಿಯ ಕೇಸಿನ ನ್ಯೂಸ್ದ ಬೆಳವಣಿಗೆ ನೋಡಿ ಈಗಿನ ಕಲಾವಿದರಿಗೂ ವಾರ್ನಿಂಗರ್ ಅನ್ಕೊಳ್ರಿ, ಏನಾದ್ರು ಅನ್ಕೊಳ್ರಿ. ಏನಾರ ಅಂತದ್ ಕಂಡು ಬತ್ತಪ್ಪ ಅಂತಂದ್ರೆ ನಾವು FIR ಹಾಕ್ತೀವಿ. ಮತ್ತೆ ಇನ್ನೊಂದು ಚಾಲೆಂಜ್ ಕೊಡ್ತೀನಿ, ನೀವು ಏನ್ ಯೂಟ್ಯೂಬ್ ಮುಖಾಂತರ ಏನ್ ಬೆಳ್ಯಾಕತ್ತಿರಲ್ಲ, ಅದನ್ನ ಪಾರ್ಶಿಯಲಿ ಎಫರ್ಟ್ ಹಾಕಿ ಮಾಡಿ ತೋರಿಸ್ರಿ. ಮಿಲಿಯನ್ ಗಟ್ಲೆ ವ್ಯೂಸ್ ತಗೋಬಹುದು, ಯಾವ್ದಾದ್ರು ತಗೋಬಹುದ. ಹೆಣ್ಣನ ಟಾರ್ಗೆಟ್ ಇಟ್ಕೊಂಡು ನಾನು ಬೇಗಳ ಈ ಸದ್ಯಕ್ಕೆ ವಿಡಿಯೋದಾಗ ಬೈದ್ನಿ ಹೆಣ್ಮಗಳ ಟಾರ್ಗೆಟ್ ಮಾಡಿದ್ರ ಅಂತ ಜನಾಂಗ ಐತಿ. ಈಗ ಅಂತದೊಂದು ಟೀಮ್ ಐತಿ ಈಗ. ಸೊ ಈ ವಿಡಿಯೋ ಅರ್ಥ ಆಗೈತಿ ಅನ್ಕೊಳ್ತೀನಿ. ಸೊ ಅರ್ಥ ಆಗಿತ್ತಪ್ಪ ಅಂತಂದ್ರ ಇಷ್ಟಪಟ್ಟಿದ್ರ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.